ಬೈ ಎಲೆಕ್ಷನ್ ಕಮಾಲ್ ಮಾಡ್ತಾ ಕೇಸರಿ ಪಡೆ ಅನ್ನುವುದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಖಾತೆ ತೆರೆಯುತ್ತಾ ಬಿಜೆಪಿ. ಶ್ರೀನಿವಾಸ ದಾಸಕರಿಯಪ್ಪ ವರ್ಸಸ್ ಎಸ್ಎಂ ಸಮರ್ಥ ಕೇಸರಿ ಪಡೆಗೆ ಪ್ಲಸ್ ಆಗತ್ತಾ? ಮುಸ್ಲಿಮರ ಮುನಿಸು ಶಮನ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಕಾಂಗ್ರೆಸ್ ಅನ್ನ ಮಣಿಸ್ತಾರ ಶ್ರೀನಿವಾಸ ದಾಸಕರಿಯಪ್ಪ? ಲಿಂಗಾಯತ ಅಹಿಂದ ಸ್ಟ್ರಾಟಜಿ ವರ್ಕ್ ಆಗತ್ತಾ? ಇಲ್ಲಿ ಎಚ್ಡಿಕೆ ಬಿಎಸ್ವೈ ಮತಬೇಟೆಯನ್ನ ಮಾಡಿದ್ರು. ಸೊ ಇದ್ರ ಫಲ ಏನಾದರೂ ಸಿಗತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸ್ಟೋರಿ. ಸೊ ಏನೆಲ್ಲ ಆಗಬಹುದು ಬೆಳವಣಿಗೆಗಳು, ಸಿಕ್ಕಾಪಟ್ಟೆ ಫೈಟ್ ಇರುವಂತಹ ಕ್ಷೇತ್ರ. ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿಯ ಪ್ಲಸ್ ಮೈನಸ್ ಲೆಕ್ಕಾಚಾರ ಕೂಡ. ಸೊ ಬೈ ಎಲೆಕ್ಷನ್ ಕಮಾಲ್ ಮಾಡತ್ತಾ ಕೇಸರಿ ಪಡೆ? ಹಾಗಿದ್ರೆ ಸೊ ಯಾವೆಲ್ಲ ಪ್ಲಾನಿಂಗ್ಸ್ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಆಲ್ರೆಡಿ ಮತ್ತೆ ಪ್ರಚಾರ, ಬಹಿರಂಗ ಪ್ರಚಾರ ಸ್ಟಾಪ್ ಆಗಿದೆ ನಿನ್ನೆ ಸಂಜೆಯಿಂದ. ಸೊ ಇಲ್ಲಿ ದಾವಣಗೆರೆ ಬಿಜೆಪಿಯ ಪ್ಲಸ್ ಅಂಡ್ ಮೈನಸ್ ಏನೆಲ್ಲ ಆಗಿರುತ್ತೆ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಜೆಪಿಯ ಪ್ಲಸ್ ಮೈನಸ್ ಕಂಪ್ಲೀಟ್ ಆದಂತಹ ಲೆಕ್ಕಾಚಾರಗಳು. ಸೊ ಕೇಸರಿ ಪಡೆಗೆ ಪ್ಲಸ್ ಆಗತ್ತಾ ಮುಸ್ಲಿಮರ ಮುನಿಸು? ಒಂದ್ ಕಡೆ ಶಮನ ಮಾಡಿದ್ವಿ, ಎಲ್ಲಾ ಹೋಟ್ಗಳು ಕೂಡ ಕಾಂಗ್ರೆಸ್ಗೆ ಬೀಳತ್ತೆ ಅನ್ನುವಂತಹ ಭರವಸೆ ಇದೆ. ಬಟ್ ಆದ್ರೆ ಟಿಕೆಟ್ ಸಿಕ್ಕಿಲ್ಲ ನಮ್ಮ ಸಮುದಾಯಕ್ಕೆ ಅನ್ನುವಂತಹ ಬೇಸರ ಕೂಡ ಇದೆ. ಶ್ರೀನಿವಾಸ ದಾಸಕರಿಯಪ್ಪ ವರ್ಸಸ್ ಎಸ್ಎಂ ಸಮರ್ಥ, ಯಾರ ಮೇಲೆ ಮತದಾರರ ಒಲವು ಜಾಸ್ತಿ ಇದೆ? ಇನ್ನ ದಾವಣಗೆರೆ ದಂಗಲ್ಗೆ ಈ ಬಿಜೆಪಿ ಪ್ಲಸ್ ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಮತದಾರರ ಜೊತೆಗೆ ಅಭ್ಯರ್ಥಿಯ ಆತ್ಮೀಯ ಒಡನಾಟ ಇದೆ. ಎಸ್ಸಿ ಎಸ್ಟಿ ಮತ ಕ್ರೋಢೀಕರಣ ಸಾಧ್ಯತೆ ಕೂಡ ಇದೆ. ಇನ್ನು ಬಿಜೆಪಿ ಬಣ ಸಂಘರ್ಷಕ್ಕೆ ತಾತ್ಕಾಲಿಕ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು. ಇನ್ನು ಅಭ್ಯರ್ಥಿ ಬೆನ್ನಿಗೆ ನಿಂತಿರುವಂತಹ ರೇಣುಕಾ ಸಿದ್ದೇಶ್ವರ್ ಟೀಮ್, ಜೆಡಿಎಸ್ ಮೈತ್ರಿ ವಿಚಾರವಾಗಿ ಕುಮಾರಸ್ವಾಮಿ ಪ್ರಚಾರ ಬಲ ಕೂಡ ಇಲ್ಲಿ ಸಿಕ್ಕಿದೆ. ಸೊ ಇವೆಲ್ಲವೂ ಕೂಡ ಪ್ಲಸ್ ಆಗ್ತಾ ಇರುವಂಥದ್ದು. ಸೊ ಹಾಗಿದ್ರೆ ಒಂದಷ್ಟು ಈ ಮುಸ್ಲಿಮರ ಮುನಿಸಾಗಿರ್ಬೋದು, ಅಂದ್ರೆ ಟಿಕೆಟ್ ಸಿಕ್ಕಿರೋದಿಲ್ಲ, ಸೊ ಕೋಪವನ್ನ ಶಮನ ಮಾಡಿದ್ದಾರೆ, ಎಲ್ಲ ಅವರ ವೋಟ್ಗಳು ಕೂಡ ಈ ಕಡೆ ಕಾಂಗ್ರೆಸ್ಗೆ ಬೀಳತ್ತೆ, ಸಮರ್ಥ್ಗೆ ಬೀಳತ್ತೆ ಅನ್ನುವಂಥ ಚರ್ಚೆ ಸಾಕಷ್ಟು ನಡೀತಾ ಇದೆ. ಬಟ್ ಆದರೆ ಜಮೀರ್ ಕೂಡ ಬಂದೆ ಪುಟ್ಟ ಓದೆ ಪುಟ್ಟ ಅನ್ನೋ ಹಾಗೆ ಬಂದ್ಬಿಟ್ಟು ಯಾವುದೇ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿಲ್ಲ, ಮುನಿಸನ್ನ ಶಮನ ಮಾಡಿದೀವಿ ಅಂತ ಮಾತ್ರ ಹೇಳಲಾಗ್ತಾ ಇದೆ. ಬಟ್ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಒಬ್ರು ಮುಸ್ಲಿಂ ಮಹಿಳೆ ಮಾತನಾಡ್ತಾ ಇದ್ರು, ಸಾದಿಕ್ ಅವರಷ್ಟೇ ವೋಟ್ ಹಾಕಬಹುದು ಕಾಂಗ್ರೆಸ್ಗೆ, ನಾವು ಯಾರು ಕೂಡ ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಅದನ್ನ ಕನ್ಸಿಡರ್ ಮಾಡಿ ನೋಡ್ತಾ ಹೋಗೋದಾದ್ರೆ, ಸೊ ಇದು ಕೂಡ ಬಿಜೆಪಿಗೆ ಪ್ಲಸ್ ಆಗತ್ತೆ, ಮುಸ್ಲಿಮರ ಮುನಿಸು. ಅಂಡ್ ಒಡನಾಟ ಕೂಡ ತುಂಬಾನೇ ಚೆನ್ನಾಗಿದೆ, ಅಭ್ಯರ್ಥಿಯ ಒಡನಾಟ ಮತದಾರರ ಜೊತೆಗೆ. ಇನ್ನ ಮೈನಸ್ ಯಾವುದೆಲ್ಲ ಇದೆ ದಾವಣಗೆರೆ ದಂಗಲಲ್ಲಿ? ಬಿಜೆಪಿಯ ಮೈನಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ, ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ ಬಿಜೆಪಿ ಬಗ್ಗೆ ಇರುವಂತಹ ಅಪನಂಬಿಕೆ. ಇನ್ನು ಸಾಮಾನ್ಯ ಕ್ಷೇತ್ರದಲ್ಲಿ ಎಸ್ಟಿಗೆ ಟಿಕೆಟ್ ಮೇಲ್ವರ್ಗ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ವೀರಶೈವ ಲಿಂಗಾಯತರ ಮತಗಳು ಕೈತಪ್ಪುವಂತಹ ಭೀತಿ ಕೂಡ ಇದ್ದೇ ಇದೆ. ಇನ್ನ 284 ಮತಗಟ್ಟೆಗಳ ಪೈಕಿ 62ರಲ್ಲಿ ಇಲ್ಲ ಬೂತ್ ಕಾರ್ಯಕರ್ತರು. ಸೊ ಇದು ಬಿಗ್ ಮೈನಸ್ ಇದು. ಇನ್ನು ಸತತ 4 ಸೋಲುಗಳ ಪರಂಪರೆ ಕೂಡ ಇರುವಂಥದ್ದು. ಸೊ ಹಾಗಾಗಿ ಬಿಜೆಪಿಗೆ ಇದೆಲ್ಲವೂ ಕೂಡ ಮೈನಸ್ ಆಗಲಿದೆ.